ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಅಭಿಷೇಕ್ ಯೂಟ್ಯೂಬ್ ಚಾನಲ್. ನಾವಿವಾಗ ಮಳಲಿಗೆ ಹೋಗ್ತಾ ಇದ್ದೀವಿ. ಮಳಲಿ ನಮ್ಮಮ್ಮನ ಮನೆ ದೇವರು, ನಮ್ಮಪ್ಪ ಅಮ್ಮ ಎಲ್ಲ ಬರ್ತಾ ಇದ್ದಾರೆ. ಸೊ ನಮ್ಮ ಇಲ್ಲಿ ಪವರ್ಫುಲ್ ದೇವರು ಅಂತ ಹೇಳ್ತಾರೆ ಮಳಲಿ ಲಕ್ಷ್ಮೀ ದೇವರು. ಸೊ ಹಂಗಾಗಿ ಎಲ್ಲರೂ ನಾವು ಹೋಗ್ತಾ ಇದ್ದೀವಿ. ಎಲ್ಲರೂ ಹೋಗ್ತಾ ಇಲ್ಲ, ನಾನು ಮತ್ತು ನನ್ನ ಹಸ್ಬೆಂಡ್ ಇವರೇ ಹೋಗ್ತಾ ಇರೋದು. ಸೊ ಹಂಗಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ ಇಬ್ರು. ಆ ಕಡೆಯಿಂದ ನಮ್ಮಪ್ಪ ಅಮ್ಮ, ನಮ್ಮ ತಮ್ಮ ಮತ್ತು ಅಜ್ಜಿ ಅವರೆಲ್ಲ ಅಲ್ಲಿಂದ ಬರ್ತಾರೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇಲ್ಲೊಂದು ಸ್ವಲ್ಪ ಕಲ್ಲಂಗಡಿ ಹಣ್ಣು ತೊಗೊಂಡ್ಬಿಟ್ಟು ಅಲ್ಲಿ ತಿನ್ನಕ್ಕೆ ಬೇಕಲ್ಲ ಸ್ನ್ಯಾಕ್ಸ್, ಹಂಗಾಗಿ ತೊಗೊಂಡು ನಾವು ಇಲ್ಲಿಂದ ಹೊರಡ್ತೀವಿ. ಹೋಗ್ತಾ ಇವತ್ತಿನ ಡೇ ಹೇಗಿದೆ, ಏನೇನು ಮಾಡ್ತೀವಿ, ಏನೇನು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇವಾಗ ಹೊರಡೋಣ ಬನ್ನಿ. ಕಲ್ಲಂಗಡಿ ಹಣ್ಣು ತೊಗೊಂಡ್ಬಿಟ್ಟು ಹೊರಡೋಣ ಎಲ್ಲರೂ, ಓಕೆನಾ ಫ್ರೆಂಡ್ಸ್? ಕಲ್ಲಂಗಡಿ ಹಣ್ಣು ತೊಗೊತಾ ಇದ್ದೀವಿ. ಕಲ್ಲಂಗಡಿ ಹಣ್ಣು ತೊಗೊಂಡು ನನ್ನ ಗಂಡ ಬಾಹುಬಲಿ ಆಗ್ಬಿಟ್ಟಿದ್ದಾನೆ ಇವತ್ತು ಫಸ್ಟ್ ಟೈಮ್. ಏನು 4 kg ಇದನ್ನ ಎತ್ಕೊಂಡೋಗಕ್ಕೆ, ಕಲ್ಲಂಗಡಿ ಎತ್ಕೊಂಡೋಗಕ್ಕೆ ಈ ಥರ ಲಗೇಜ್ ಫ್ರೆಂಡ್ಸ್. ನಮ್ಮ ಕಾರ್ ಪೂರ್ತಿ ಇವತ್ತು ಪೂರ್ತಿಯಲ್ಲಿ ಲಗೇಜ್ ರೋಡ್ ಇದೆ. ಇದೇ ರೋಡಲ್ಲಿ ಫ್ರೆಂಡ್ಸ್, ಇದು ಚಾನಲ್ಲು, ಇದರೊಳಗಿರೋದಲ್ಲಿ ಚಾನಲಲ್ಲಿ ಯಾರು ಚಂದ್ರಪಟ್ಟಣದಲ್ಲಿ ಚಾನಲ್ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಅದು ಚಾನಲ್ ಇದು ಇರ್ತಿರೋದು. ಇಲ್ಲಿ ಸ್ಕೂಲು ಜ್ಞಾನಸಾಗರ ಸ್ಕೂಲ್ ಇದೆ, ತುಂಬ ಚೆನ್ನಾಗಿದೆ. ಇವಾಗ ಅಲ್ಲೊಂದು ಬ್ರಾಂಚ್ ಇದೆ. ನಾವು ಇವಾಗ ಹೋಗೋಷ್ಟೊತ್ತಿಗೆ ಒಂದು ಎಷ್ಟಾಗ್ಬೋದು ರೀ ಟೈಮಿಂಗ್ಸು? 10:30 ಇವಾಗ ಟೈಮು. ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ? 11 ಗಂಟೆ 11 ಕಾಲ್ಗೆಲ್ಲ ಹೋಗ್ಬಿಡ್ತೀವಿ. ನಮಗೇನು ಜಾಸ್ತಿ ದೂರ ಇಲ್ಲ, ಏನು ಒಂದು 20 ಕಿಲೋಮೀಟ್ರ್ ಅಷ್ಟೇ ನಾವು ಹೋಗ್ಬೇಕಾಗಿರೋದು. ಆದರೆ ನಮ್ಮಪ್ಪ ಅಮ್ಮ ಬರಬೇಕಾಗಿರೋದು 54 ಕಿಲೋಮೀಟ್ರಿಂದ ಬರ್ತಾಯಿದ್ದಾರೆ. ತಿಪ್ಟೂರಿಂದ ಬರ್ತಾಯಿದ್ದಾರೆ ಅವರು. ಮನೆ ದೇವ್ರು ನೋಡಿ ಎಷ್ಟು ದೂರದಲ್ಲಿದೆ. ಹೆಣ್ದೇವರು ಇದು ತುಂಬ ಪವರ್ಫುಲ್ ಅಂತ ಹೇಳ್ತಾರಪ್ಪ ಮಳಲಿ ಲಕ್ಷ್ಮೀ ದೇವರು. ನಮ್ಮ ಚಿಕ್ಕ ವಯಸ್ಸಲ್ಲೆಲ್ಲ ಬರ್ತಾಯಿದ್ವಿ, ಆಟ ಆಡ್ತಾಯಿದ್ವಿ. ಅಲ್ಲಿ ಒಂದು ನೀರು ಹರಿಯೋದು ಮುಂಚೆ ನಾವು ಫುಲ್ಲು ನೀರಲ್ಲಿ ಆಟ ಆಡಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗುವೆ ನಾವು ಅಪ್ಪಂಗೆ. ಸುಮ್ಮನೆ ಬನ್ನಿ ಹೋಗ್ಬರೋಣ ಪೂಜೆ ಮಾಡಿಸ್ಕೊಬರೋಕ್ಕೆ ಅಂತ ಅಂದ್ಬಿಟ್ಟು. ನಮಗಷ್ಟು ಗೊತ್ತಿರಲಿಲ್ಲ. ಇವಾಗೆಲ್ಲ ಅಲ್ಲಿ ನೀರು ಹರಿಯೋದೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ, ಯಾಕೆಂದರೆ ನೀರು ಕಡಿಮೆ ಆಯ್ತಲ್ಲ, ಹಂಗಾಗಿ. ಅಲ್ಲಿವರೆಗೂ ಹೋಗೇ ಇದ್ದಿಲ್ಲ. ಮಳಲಿಗೆ ಮಾವನೂರ್ಗೆ ಹೋಗಿ ಬರುವೆ. ಇವ್ರಿಗೆ ಮಳಲಿ ಲಕ್ಷ್ಮೀ ದೇವ್ರು ಇದೆ ಇರೋದೇ ಗೊತ್ತಿಲ್ಲ ಇವ್ರಿಗೆ. ನಮ್ಮ ಮನೆ ದೇವರು ಅದು ಅಂತ ಅಂದ್ಬಿಟ್ಟು ನನ್ನನ್ನು ಮದುವೆ ಆಗೋ ಟೈಮಲ್ಲಿ ಇವ್ರಿಗೆ ಗೊತ್ತಾಗಿದ್ದು, ಓ ನಿಮ್ಮ ದಾದಾ ದೇವ್ರು ಅಲ್ಲೂ ಇದೆಯಾ ಅಂತ. ಅವ್ರಿಗಲ್ಲಿ ನಾನ್ ವೆಜ್ ಮಾಡ್ತಾರೆ ಅನ್ನೋದೇ ಗೊತ್ತಿಲ್ಲ ಇವರಿಗೆ. ಅಲ್ಲಿ ಬಂದಿಲ್ಲ ಯಾವಾಗ. ನೀವು ಹೋಗ್ಬೇಕು, ನೀವು ಚನ್ನಪಟ್ಟಣ ಆಗಿ ಅಲ್ಲೆಲ್ಲ ಹೋಗಿಲ್ಲ ಅಂದರೆ ಹೆಂಗೆ? ಇವ್ರು ಹೋಗ್ತಿದ್ರು, ಹೋಗೋರು ಇವರು. ಅಲ್ಲಿ ಏನು ಮಾಡೋರು ಅಂದರೆ ಇವರು ಹೋಗಿ ಅಲ್ಲಿ ನೋಡ್ಕೊಬನ್ನಿ ದೇವಸ್ಥಾನ ಅಂತ. ಅದೆಲ್ಲ ಇಲ್ಲ, ಏನೋ ದೇವಸ್ಥಾನ ಇದೆ, ದೇವಸ್ಥಾನ ಹಿಂಗೆ ಮಾಮೂಲಿ ದೇವಸ್ಥಾನಗಳಿರ್ತಾವಲ್ಲ ಆ ಥರ ದೇವಸ್ಥಾನ ಇದೆ ಅಷ್ಟೇ. ಒಳಗೋಗಿ ಅಲ್ಲೆಲ್ಲ ನೋಡಿಲ್ಲ ಇವರು. ಇವಾಗ ನಾನು ಹೋಗಿ ಕರ್ಕೊಂಡು, ನನ್ನನ್ನು ಮದುವೆ ಆದಮೇಲೆ ಎಷ್ಟು ಲಕ್ಕಿ ಇವರು ಅಂದರೆ ಎಲ್ಲ ಕಡೆ ಸುತ್ತಿಸಿ ತೋರಿಸ್ತಾ ಇದ್ದೀನಿ ಎಲ್ಲೆಲ್ಲಿ ದೇವರಿದೆ, ಏನೇನಿದೆ ಅಂತ. ಇವ್ರಿಗೆ ಗೊತ್ತಿಲ್ಲ ಅಂತ ಅಷ್ಟೇ. ನಾವು ಹೋಗಾದ್ಮೇಲೆ ಅಲ್ಲಿ ರೈಸ್, ನಾನು ಮದುವೆ ಆಗಿ ಬಂದಾಗ ನನಗಿಲ್ಲಿ ಚನ್ನರಾಯಪಟ್ಟಣ ಏನು ಅಂತ ನಂಗೆ ಗೊತ್ತಿರಲಿಲ್ಲ. ಫಸ್ಟು ಮದುವೆ ಆಗಿ ಬಂದಿದ್ದ ದಿನ ಅಲ್ಲಿ ಕರ್ಕೊಂಡೋದ್ರು ಗಣಪತಿ ದೇವಸ್ಥಾನಕ್ಕೆ. ನಮ್ಮ ಬಂದಿದ್ದ ದಿನ ಏನೋ ಪೂಜೆ ಮಾಡ್ತಾಯಿದ್ರು ಅರ್ಚಕರು. ಸಂಜೆ ಆಗಿತ್ತು, ಒಂದು 6 ಗಂಟೆ 6:30 ಆಗಿತ್ತು ನಾವು ಬಂದಾಗ. ಅಷ್ಟು ಆಗಿತ್ತು ಅನಿಸುತ್ತೆ. ನಾವು ಅಲ್ಲಿಂದ ಬರಬೇಕಿತ್ತಲ್ಲ, ತಿಪ್ಟೂರಿಂದ. ನಮ್ಮ ಮದುವೆ ಆಗಿತ್ತು ತಿಪ್ಟೂರಿಂದ ಬರಬೇಕಿತ್ತಲ್ಲ, ಟೈಮ್ ಆಗಿಬಿಡ್ತು. ಇವ್ರು ಕರ್ಕೊಂಡೋಗಿ ಅರ್ಚಕರು ಪೂಜೆ ಮಾಡ್ತಿದ್ರು. ಒಳಗೆ ಹೋಗ್ಬಿಟ್ಟು ಇದ್ಯಾಕೆ ಇಷ್ಟು ಚಿಕ್ಕ ದೇವಸ್ಥಾನ ಕರ್ಕೊಂಡೋಗಿದ್ರ, ನಿಮ್ಮೂರಲ್ಲಿ ಯಾವುದೋ ದೇವಸ್ಥಾನನೇ ಇಲ್ವಾ ಅಂತ ಅಂದ್ಬಿಟ್ಟು ಕೇಳಿದೆ. ನಂಗೆ ಗೊತ್ತಿರಲಿಲ್ಲ. ಎಲ್ಲೇ ಹೋಗಲಿ, ಯಾವ ರೂಟು ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸೇ ಆಗಲ್ಲ. ಯಾಕಂದರೆ ಎಲ್ಲಿಗೋದ್ರೂ ಆ ರೋಡು ಮೇನ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಸೊ ಹಂಗಾಗಿ ನಮ್ದು ಹಂಗಲ್ಲ, ಒಂದು ಏರಿಯಾ ಮಿಸ್
ಅಂದರೆ ಮೇನ್ ರೋಡಿಗೆ ಬರೋದ್ರೆ ಒಂದ್ರೆ 2 ರೌಂಡ್ ಸುತ್ಕೊಂಡು ಬರಬೇಕು. ಇಲ್ಲಿ ಹಂಗಲ್ಲ, ಯಾವ ಏರಿಯಾಗೆ ಹೋಗ್ಲಿ ಆ ರೋಡು ಮೇನ್ ರೋಡಿಗೆ ಅಟ್ಯಾಚ್ ಆಗೈತೆ. ಆ ಥರ ರೋಡು ಇರೋದು ಇವಾಗೆಲ್ಲ. ಸೊ ಇಲ್ಲಿ ಇರೋದು ಚಂದ್ರಪಟ್ಟಣ ಎಲ್ಲ ಹಂಗೆ ಇರೋದು, ಮೇನ್ ರೋಡ್ ಇದ್ರ ಥರನೇ. ಸೊ ಹಂಗಾಗಿ ಇಲ್ಲಿ ಎಲ್ಲೋದ್ರೂ ಮೇನ್ ರೋಡ್ಗೆ ಬರ್ತೀವಿ ನಾವು. ಒಂಚೂರು ಇಲ್ಲಿ ಜ್ಞಾನಸಾಗರ ಸ್ಕೂಲ್ ಇದೆ ನಾವು ಹೋಗೋ ರೋಡಲ್ಲಿ. ಹೆಂಗೆ ಅಂದರೆ ಹೈಸ್ಕೂಲು ಮತ್ತು ಪ್ರೈಮರಿ ಅಲ್ಲಿದೆ, ಹೈಸ್ಕೂಲ್ ಮತ್ತು ಇದು ಇಲ್ಲಿ ಬಂದು ಕಾಲೇಜ್ ಮಾಡಿದ್ದಾರೆ. PU ಕಾಲೇಜು ಮತ್ತು ಹೈಸ್ಕೂಲು ಇಲ್ಲೂ ಇದೆ, ಡಿವೈಡ್ ಆಗಿದೆ ಅನಿಸುತ್ತೆ. ಹೆಂಗೆ ಮಾಡಿದಾರೋ ಗೊತ್ತಿಲ್ಲ. ಆಲ್ಮೋಸ್ಟ್ ಚನ್ನಪಟ್ಟಣದಲ್ಲಿ ಎಲ್ಲರೂ ಇಂಟರ್ನ್ಯಾಷನಲ್ ಸಿಲೆಬಸ್, ಸೇಮ್ ICSE ಇದೆ, CBSE ಇದೆ. ಅದರಲ್ಲಿ ಸಿಲೆಬಸ್ಸಲ್ಲಿ 2 ಇದೆ. ಆ್ಯಂಡ್ ಸ್ಕೂಲ್ ಟೀಚರ್ಸ್ ಆಲ್ಸೋ ವೆರಿ ವೆಲ್ ಅಂತಾರಪ್ಪ, ಪಾಠ ಚೆನ್ನಾಗಿ ಮಾಡ್ತಾರೆ ಅಂತಾರೆ. ನಂಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸ್ಕೂಲು ಜ್ಞಾನಸಾಗರ ಸ್ಕೂಲು ನೋಡಿ, ಜ್ಞಾನಸಾಗರ್ ನಾಗೇಶ್ ಎಜುಕೇಷನ್ ಟ್ರಸ್ಟ್ ಅದು ಸ್ಕೂಲು. ಅವರು ನಾಗೇಶ್ ಬಂದು ಡಾಕ್ಟ್ರು, ಅವ್ರದ್ದೇ ಇದು ಸ್ಕೂಲು ಜ್ಞಾನಸಾಗರ. ಬಿಲ್ಡಿಂಗ್ ಗೈಸ್, ತುಂಬ ದೊಡ್ಡ ಬಿಲ್ಡಿಂಗ್ ಅದು. ಗೈಸ್, ಈ ಬಿನ್ಗೆ ಎಷ್ಟೋ ಗಂಟೆ ತುಂಬುತ್ತೋ ಗೊತ್ತಿಲ್ಲ ಗೈಸ್. ಅವಾಗಿಂದ ಬರೀ ಇಟ್ಟಿದ್ದೀನಿ, ನೀರು ಬರ್ತಾ ಇರೋದು ಇಷ್ಟೇ ಇದರಲ್ಲಿ. ನೋಡಿ ನೀರು ಎಷ್ಟೇ ಸಣ್ಣ ಬರ್ತಾ ಇದೆ ಇದರಲ್ಲಿ. ಇಲ್ಲಿ ತುಂಬ ಗಾಡಿ ಇದೆ. ಟೋಟಲ್ ಕಾಟಲ್ ನೋಡಿ, ನಾವು ಅಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ, ಸಿಂಪಲಾಗಿ ಅಡುಗೆ. ನೋಡಿ ಫ್ರೆಂಡ್ಸ್, ಐಸ್ ಕ್ರೀಮ್ ತೊಗೊತಾ ಇದ್ದೀವಿ ನೋಡಿ. ಸರಿ, ಇವತ್ತು ನಮ್ಮ ತಮ್ಮಾಜಿ ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಸೊ ನನ್ನನ್ನು ಬ್ಯಾಕ್ ಸೈಡಿಗೆ ಹಾಕ್ಬಿಟ್ಟಿದ್ದಾರೆ, ಅವರು ಫ್ರಂಟಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ, ಐಸ್ ಕ್ರೀಮ್ ತಿಂತಾ ಇದ್ದಾರೆ. ನಾನೇ ಕೊಡಿಸಿದ ಐಸ್ ಕ್ರೀಮ್, ಅದು ನಾನು ಕೊಡಿಸಿದ ಐಸ್ ಕ್ರೀಮು. ಅವ್ರು ತಿಂತಾ ಇದ್ದಾರೆ. ಇವತ್ತು ಅವರು ಬರ್ತಾ ಇದ್ದಾರೆ ನಮ್ಮ ಮನೆಗೆ. ಸೊ ಹಂಗಾಗಿ ಇವಾಗ ಬರ್ತಾ ಇದೆ. ನಾವು ಐಸ್ ಕ್ರೀಮ್ ತಿನ್ಕೊಂಡು ಇವಾಗ ಚನ್ನಪಟ್ಟಣ ಗೋಯಿಂಗ್. ಸೊ ನಮ್ಮ ಬ್ರದರ್ ಆಲ್ಸೋ ಕಮಿಂಗ್. ಇವಾಗ ಬರ್ತಾ ಇದ್ದಾರೆ ಅವರು ನಮ್ಮ ಜೊತೆ. ಇವತ್ತು ನಮ್ಮ ಜೊತೆ ಇದ್ದು ನಾಳೆ ಹೋಗ್ತಾನೋ, ಇವತ್ತೇ ಹೋಗ್ತಾನೋ, ಇವಾಗ ಸಂಜೆನೇ ಹೋಗ್ತಾನೋ ಗೊತ್ತಿಲ್ಲ, ಯಾವಾಗ ಹೋಗ್ತಾನೆ ಅಂತ. ಒಟ್ಟು ಹೋಗ್ತಾನೆ, ಅದೊಂದು ಗೊತ್ತು. ಸೊ ಎಸ್ಸೆ ಆಯ್ ಮಾಡೋ, ಹಲೋ ಹಾಯ್, ಹಲೋ ಹಾಯ್ ಅಂದ್ಬಿಟ್ಟ ಅಷ್ಟೇ ಅವನದು, ಇನ್ನೇನಿಲ್ಲ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀವಿ. ವಾಪಸ್ ಚನ್ನಪಟ್ಟಣಕ್ಕೆ ಹೋಗ್ತೀನಿ, ಅಲ್ಲಿ ಮಿಕ್ಕಿದ್ದು ಏನಿದೆ ಅದನ್ನು ನೋಡೋಣ. ಸೊ ಹಂಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.